ಎಪಿಎಂಸಿ ಮಳಿಗೆಗಳ ತೆರಿಗೆ ಸಂಗ್ರಹಕ್ಕೆ ಯಾಕೋ ಪಾಲಿಕೆ ಹಿಂದೇಟಾಕದಂಗೆ ಕಾಣಿಸ್ತಾ ಇದೆ. ವ್ಯಾಪಾರಸ್ಥರು ಕೊಡೋಕೆ ಸಿದ್ಧವಿದ್ದರೂ ಕೂಡ ಹುಬ್ಬಳ್ಳಿ ಧಾರವಾಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ? ಆರ್ಥಿಕ ದಿವಾಳಿತನದಿಂದ ಪಾಲಿಕೆ ನರಳುತ್ತಾ ಇದ್ರೂ ಕೂಡ ಯಾಕೆ ಈ ಬೇಜವಾಬ್ದಾರಿ? ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಪಾಲಿಕೆಯ ಬೊಕ್ಕಸದಲ್ಲಿ ಹಣ ಇಲ್ಲ, ಕೇಳಿದ್ರೆ 108 ಕಥೆಗಳನ್ನು ಹೇಳ್ತಾರೆ. ಆದರೆ ಆದಾಯ ಸಂಗ್ರಹ ಮಾಡುವಂಥ ಜಾಗದಲ್ಲೂ ಕೂಡ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಪಾಲಿಕೆ ಆವರಣದಲ್ಲಿ ಒಟ್ಟು 1,000ಕ್ಕೂ ಅಧಿಕ ಮಳಿಗೆಗಳಿದ್ದಾವೆ. 2 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡದೆ ಹಾಗೇ ಕೈಕಟ್ಟಿ ಕುಳಿತಿದ್ದಾರೆ. ಹಣ ಕಟ್ಟಿಸಿಕೊಳ್ಳದಿದ್ದರೆ ನಾವೇನು ಮಾಡೋಣ ಅಂತ ಹೇಳ್ತಿದ್ದಾರೆ ವ್ಯಾಪಾರಸ್ಥರು. ಇಲ್ಲಿ ವ್ಯಾಪಾರಸ್ಥರೇ ಕೊಡೋಕೆ ರೆಡಿ ಇದ್ದರೂ ಕೂಡ ಇವರು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ. ಇಲ್ಲಿ ಅವರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಪಾಲಿಕೆಯ ಬೊಕ್ಕಸಕ್ಕೆ ಬರಬೇಕಾದಂಥ ಹಣವನ್ನು ಸಂಗ್ರಹ ಮಾಡದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುಬ್ಬಳ್ಳಿ ನೋಡ್ತಾ ಇದ್ದೀರಿ. ಎ ಪಿ ಎಂ ಸಿ ಆವರಣದಲ್ಲಿರುವಂಥ 1,000ಕ್ಕೂ ಹೆಚ್ಚು ಮಳಿಗೆಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸೇರ್ತವೆ. ಕಂದಾಯ ಕಟ್ಟಿಸ್ಕೊಳ್ಬೇಕಲ್ವಾ, ಬಾಡಿಗೆ ತೆಗೆದುಕೊಳ್ಬೇಕಲ್ವಾ, ಟ್ಯಾಕ್ಸ್ ಕಟ್ಟಿಸ್ಕೊಳ್ಬೇಕು ತೆರಿಗೆ. ಆದರೆ ತೆರಿಗೆಯನ್ನು ತೆಗೆದುಕೊಳ್ಳದೆ ಇಲ್ಲಿ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಇದರಿಂದ ಪಾಲಿಕೆಗೆ ಭಾಳ ದೊಡ್ಡ ಲಾಸ್ ಆಗ್ತಾ ಇದೆ. APMC ಏನಂತ ಹೇಳಿದ್ರೆ ಕೆಲವೊಂದು ಮಳಿಗೆಗಳದ್ದು ಟ್ಯಾಕ್ಸ್ ತುಂಬೋದ್ರ ಸಲುವಾಗಿ ಏನಂತ ಹಿಂದೆ ಒಂದು ಪ್ರೊಸೀಡಿಂಗ್ ಆಗಿದ್ದಿದೆ. ಅರೌಂಡ್ 3 crores ಅವರು ಟ್ಯಾಕ್ಸ್ ಬಾಕಿ ಇಟ್ಕೊಂಡಿದ್ರು. ಅದ್ರ ಪ್ರಕಾರ ನಾವು ಈಗಾಗಲೇ ಟೆಂಟ್ ಹಾಕಿ ಏನಂತ ಹೇಳಿದ್ರೆ ಕಂಟಿನ್ಯೂ ಆಗಿ ಟ್ಯಾಕ್ಸ್ ತುಂಬ್ಕೊತಾ ಇದ್ದೀವಿ. ಮ್ಯಾಕ್ಸಿಮಮ್ ಜನ ಸ್ಪಂದನೆ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಅಮೌಂಟ್ ಬಾಕಿ ಇದೆ. ಅದನ್ನು ನಾವು ಇನ್ನೊಂದು ಈ 1 ತಿಂಗಳಲ್ಲಿ ಅದನ್ನು ಸಹಿತ ಕಂಪ್ಲೇಂಟ್ ಮಾಡಿಸ್ತೀವಿ. ಈಗ APMC ಏನಂತ ಹೇಳಿದ್ರೆ ಕೆಲವೊಂದು ಮಳಿಗೆಗಳದ್ದು ಟ್ಯಾಕ್ಸ್ ತುಂಬೋದ್ರ ಸಲುವಾಗಿ ಏನಂತ ಹಿಂದೆ ಒಂದು ಪ್ರೊಸೀಡಿಂಗ್ ಆಗಿದ್ದಿದೆ. ಅರೌಂಡ್ 3 crores ಅವರು ಟ್ಯಾಕ್ಸ್ ಅದ್ರ ಪ್ರಕಾರ ನಾವು ಈಗಾಗಲೇ ಟೆಂಟ್ ಹಾಕಿ ಏನಂತ ಹೇಳಿದ್ರೆ ಕಂಟಿನ್ಯೂ ಆಗಿ ಟ್ಯಾಕ್ಸ್ ತುಂಬ್ಕೊತಾ ಇದ್ದೀವಿ. ಮ್ಯಾಕ್ಸಿಮಮ್ ಜನ ಸ್ಪಂದನೆ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಅಮೌಂಟ್ ಬಾಕಿ ಇದೆ. ಅದನ್ನು ನಾವು ಇನ್ನೊಂದು ಈ 1 ತಿಂಗಳಲ್ಲಿ ಅದನ್ನು ಸಹಿತ ಕಂಪ್ಲೇಂಟ್ ಮಾಡಿಸ್ತೀವಿ. ಈಗ APMC ಏನಂತ ಹೇಳಿದ್ರೆ ಕೆಲವೊಂದು ಮಳಿಗೆಗಳದ್ದು ಈಗ ನಿಮ್ಮ ಮಾಧ್ಯಮದ ಮುಖಾಂತರ ನನಗೀಗ ಈ ಒಂದು 2 ಕೋಟಿ ರೂಪಾಯಿ ನಮ್ಮ APMCದು ಬಾಕಿ ಉಳಿದೈತಿ ಅಂಥೇಳಿ ನೀವು ಹೇಳಿದ ಮೇಲೆ ಗೊತ್ತಾಗೈತಿ. ನಾನು 2 ಕೋಟಿ ಫಿಗರ್ ಹೇಳ್ತಾ ಇದ್ದೀನಿ. ಫಿಗರ್ ಉಳಿದಿದ್ದು ನನಗೆ ನಿಮ್ಮಿಂದ ಗೊತ್ತಾಗಿದೆ. ಯಾವ ಒಬ್ಬ ಅಧಿಕಾರಿನೂ ಕೂಡ ನಮ್ಮ ಅಂದರೆ ಇದು ಒಂದು ಪ್ರಾಧಿಕಾರ, ನಮ್ಮ ಏನು ಕಾರ್ಪೊರೇಷನ್ ಅಂತ ಏನು ಹೇಳ್ತೀರಿ ನೀವು, ಮುನ್ಸಿಪಾಲ್ಟಿ, ಇದೊಂದು ಪ್ರಾಧಿಕಾರ. ನಮ್ಮ APMCನೂ ಕೂಡ ಒಂದು ಪ್ರಾಧಿಕಾರನೇ. ಮತ್ತು ಈ ಪ್ರಾಧಿಕಾರ ಆ ಪ್ರಾಧಿಕಾರಕ್ಕೆ ಒಂದು ಲಿಖಿತ ಮುಖಾಂತರ ಇಷ್ಟಿಷ್ಟು ಈ ಜನರದಿಷ್ಟು ಬಾಕಿ ಉಳಿದೈತಿ ಅಂತ ಹೇಳಿ ತಾವು ಅವರು ಏನಾದರೂ ಕೊಟ್ಟರೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳೇನಾದರೂ APMC ಅಧಿಕಾರಿಗಳು, ಸೆಕ್ರೆಟರಿ ಇರ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಇರ್ಬೋದು, ಅಥವಾ ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು, ಯಾರಾದರೂ ಬಂದು ಆ ಪ್ರತಿಯೊಂದು ತಾವು ಕೊಟ್ಟಂಥ ಲಿಖಿತವನ್ನು ಸಂಪೂರ್ಣವಾಗಿ ನಮ್ಮ ಎಲ್ಲ ವಿವಿಧ ಗ್ರಾಹಕರಿಗೆ, ಅಂದರೆ ನಮ್ಮ ಈ ಮಳಿಗೆಗಳಿಗೆ ಅದಾವೆ, ಆ ಮಳಿಗೆಗಳಿಗೆ, ನಮ್ಮ ಅಂಗಡಿಕಾರರಿಗೆ, ವ್ಯಾಪಾರಸ್ಥರಿಗೆ ಅದನ್ನು ಸೂಚನೆಯನ್ನು ಕೊಡ್ತಾರೆ. ಇದು ಲೆಟರ್ ಮುಖಾಂತರನೇ ಕೊಡಲಿ, ಲಿಖಿತ ಮುಖಾಂತರನೇ ಕೊಡಲಿ. ಮತ್ತು ಅಲ್ಲಿ ಯಾರ್ಯಾರ್ದು ಬಾಕಿ ಉಳಿದಿದೆ, ಯಾವ ವರ್ಷದಿಂದ ಉಳಿದಿದೆ ಅನ್ನೋದನ್ನು ತೋರಿಸಿಕೊಟ್ರೆ ನಮ್ಮವರು ತುಂಬಕ್ಕೆ ಯಾವತ್ತೂ ಇಲ್ಲದಿಲ್ಲ. ಈಗ ಉದಾಹರಣೆಗೆ ನಂದೇ ತೋರಿ, ನಾನು ಒಬ್ಬ ವ್ಯಾಪಾರಸ್ಥ. ನಂದು ಕೂಡ ಅಲ್ಲಿ 2009ರಲ್ಲಿ ನಾನು 2009-10ರಲ್ಲಿ ನಾನು ಕೂಡ ಅಲ್ಲಿ ಬಿಲ್ಡಿಂಗನ್ನು ಕಟ್ಟಿದ್ದೇನೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 1 ವರ್ಷವೂ ಕೂಡ ನಾನು ಯಾವುದು ಬಾಕಿ ಹಿಡ್ದೇ ಅಂದರೆ ಕಂಪ್ಲೀಟ್ ಇಲ್ಲಿವರೆಗೂ ನಿರಂತರವಾಗಿ ನಾನು ತುಂಬ್ತಾ ಬಂದಿದ್ದೇನೆ. ಆದರೆ ನೀವು ಯಾವ ಆಧಾರದ ಮೇಲೆ ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ ಅನ್ನೋದು ಕೂಡ ನಮಗೆ ಇದರ ಮಾಹಿತಿ ಇಲ್ಲ. ನೋಡಿರಿ, ನಮ್ಮ APMC ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗಿಲ್ಲ, KJP ಆಗಿಲ್ಲ. ಮತ್ತು ಯಾವ ಲೆಕ್ಕಕ್ಕೆ ನೀವು ನಮ್ಮ ಹತ್ರ ಇದನ್ನು ತೊಗೊಳ್ತೀರಿ, ಟ್ಯಾಕ್ಸನ್ನ ಆಕರ್ಷಣೆ ಮಾಡ್ತೀರಿ? ಇದ್ರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ, ನಂದು ಕಾರ್ಪೊರೇಷನ್ದವ್ರಿಗೆ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೇನೆ. ಸರ್, ಈಗ ನಾವು ಟ್ಯಾಕ್ಸ್ ತುಂಬೋದಕ್ಕೆ ಕಾರಣ ಏನು ಅಂದರೆ, ಟ್ಯಾಕ್ಸಿಗೆ ನೀವು ಅದರ ಪ್ರತಿಫಲವಾಗಿ ನಾವು ತುಂಬೋದಕ್ಕೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ನೋಡಿದಾಗ ಇಲ್ಲಿ ಅಂದರೆ ಬಹಳಷ್ಟು ಹಿಂದುಳಿದಂತಹ ಒಂದು ಮಹಾನಗರ ಪಾಲಿಕೆ. ಯಾಕೆಂದರೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಎಲ್ಲಿ ನೋಡಿದರೂ ತಗ್ಗು ಗುಂಡಿಗಳು ನಮಗೆ ಕಾಣಸಿಗ್ತವೆ. ಇವತ್ತು ರಸ್ತೆಗಳಲ್ಲಿ ಒಂದು ಕಡೆ ಧೂಳುಮಯವಾಗಿದೆ. ಆದರೆ ಇದನ್ನು ಹೋಗಲಾಡಿಸಬೇಕು, ಇದಕ್ಕೆ ಇಲ್ಲಿ ಅಂತಾರೆ ಸರಿಯಾದ ರೀತಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗಬೇಕಾದ್ರೆ ಇದಕ್ಕೆ ಅನುದಾನ ಬೇಕಾಗುತ್ತೆ. ಆ ಅನುದಾನ ಯಾವುದು ಅಂದರೆ ತಮ್ಮದೇ ಮುಖಾಂತರ ಇಲ್ಲಿ ಅಂದರೆ ಪಾಲಿಕೆ ಏನು ಟ್ಯಾಕ್ಸ್ ಏನಿದೆ
ಆ ಪಾಲಿಕೆ ಟ್ಯಾಕ್ಸನ್ನು ಇಲ್ಲಿ ಅಂದರೆ ವಸೂಲಿ ಮಾಡಬೇಕಾಗಿದ್ರೆ, ಆದರೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ಹುಬ್ಬಳ್ಳಿಯಲ್ಲಿರುವಂತಹ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡವಾದಂತಹ ಒಂದು APMC ಮಾರುಕಟ್ಟೆ, ಈ ಒಂದು APMC ಮಾರುಕಟ್ಟೆ ಅಂದರೆ ಜಗಜ್ಯೋತಿ ಬಸವೇಶ್ವರ APMC ಮಾರುಕಟ್ಟೆ ಏನಿದೆ ಹುಬ್ಬಳ್ಳಿಯ ಅಮ್ಮೂರುಗೋಳದಲ್ಲಿರುವಂಥದ್ದು, ಇದು ಏಷ್ಯಾದಲ್ಲಿಯೇ ಅತಿ ದೊಡ್ಡ ಮಾರುಕಟ್ಟೆ, ಅತ್ಯಂತ ದೊಡ್ಡದಂತಹ ಮಾರುಕಟ್ಟೆಯಲ್ಲಿದೆ. ಇಲ್ಲಿ ಸಾವಿರಾರು ಮಳಿಗೆಗಳಿವೆ. ಆ ಮಳಿಗೆಗಳ ಪಾಲಿಕೆ ಏನಿದೆ, ಆ ಮಳಿಗೆಗಳಿಂದ ಪಾಲಿಕೆಗೆ ಟ್ಯಾಕ್ಸ್ ಏನು ಬರಬೇಕು, ಆ ತೆರಿಗೆ ಏನು ಬರಬೇಕು, ಆ ತೆರಿಗೆ ಇಲ್ಲಿವರೆಗೂ ಬಾಕಿ ಇದೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಅಧಿಕಾರಿಗಳ ಒಂದು ಸಮನ್ವಯ ಕೊರತೆ. ಯಾಕೆ ಇವತ್ತು ಸಮನ್ವಯ ಕೊರತೆ ಅಂತಂದರೆ ಇಲ್ಲಿ ಸಾವಿರಾರು ಗಟ್ಟಲೆ ಮಳಿಗೆಗಳಿವೆ. ಆ ಮಳಿಗೆಗಳಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ 2 ಕೋಟಿ ರೂಪಾಯಿ ಇವತ್ತು ತೆರಿಗೆ ಬರಬೇಕಾಗಿದೆ. ಆ ತೆರಿಗೆ ಹಣ ಇವತ್ತು ವಸೂಲಿ ಮಾಡುವಂತಹ ಗೋಜಿಗೆ ಇವತ್ತು ಅಧಿಕಾರಿಗಳು ಹೋಗಿಲ್ಲ. ಯಾಕೆ ಅಧಿಕಾರಿಗಳು ಹೋಗಿಲ್ಲ ಅಂದರೆ ಸಾಕಷ್ಟು ಮುಜುಗರ ಬರುತ್ತೆ. ಅಲ್ಲಿ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ. ಯಾಕೆ ಇವತ್ತು ಈ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ನಾವು ಟ್ಯಾಕ್ಸ್ ತುಂಬಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ ಅಲ್ಲಿರುವಂತಹ ಮಳಿಗೆಗಳು ಮಾಲೀಕರು ಹೇಳ್ತಾರೆ. ಆದರೆ ಅಲ್ಲಿ ಏನು ಮಳಿಗೆಗಳಿದ್ದಾವೆ ಆ ಮಳಿಗೆಗಳಿಗೆ ಒಂದು ಕಡೆ ಅಂತಂದರೆ ಈ ದ್ವೀಪದ ಸೌಕರ್ಯ ಇರ್ಬೋದು, ಅಂದರೆ ಇವತ್ತು ಬೆಳಕಿನ ಸೌಕರ್ಯ ಮಾಡಬೇಕಾಗಿತ್ತು ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿತ್ತು ಮಹಾನಗರ ಪಾಲಿಕೆ. ಅಂದರೆ ಏನು ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರುವಂತಹ ಏನು ಅಮ್ಮೂರುಗಳಿದೆ, ಅಮ್ಮೂರುಗಳಲ್ಲಿ ಜಗಜ್ಯೋತಿ ಬಸವೇಶ್ವರ ಇದು ಮಾರುಕಟ್ಟೆ ಇದೆ ಅಂತ ಅಷ್ಟೇ ಗೊತ್ತಿದೆ ವಿನಃ ಆದರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅದರಿಂದ ಬಹಳಷ್ಟು ದೂರ ಉಳಿದೆ. ಯಾಕೆಂದರೆ ಮಹಾನಗರ ಪಾಲಿಕೆ ಬೇಕಾಗಿದ್ದ ಏನು ಮಹಾನಗರ ಪಾಲಿಕೆಯಿಂದ ಆ APMC ಮಾರುಕಟ್ಟೆಗೆ ಏನು ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗಿತ್ತು ಆ ಸೌಲಭ್ಯವನ್ನು ಒದಗಿಸಿಕೊಟ್ಟಿಲ್ಲ. ಹೀಗಾಗಿ ನಾವ್ಯಾಕೆ ಇಲ್ಲಿ ತೆರಿಗೆಯನ್ನು ಕಟ್ಟಬೇಕು ಅನ್ನೋದು ಏನು ಮಳಿಗೆಗಳೇನಿದ್ದಾವೆ ಆ ಮಳಿಗೆಗಳ ಇಲ್ಲಿ ಅಂತಾರೆ ಯಜಮಾನರ ಮಾತು. ಅಲ್ಲಿರುವಂತಹ ಮಳಿಗೆಗಳ ಓನರ್ಗಳು ಹೇಳೋದಿಷ್ಟೇ, ನಮಗೆ ನೀವು ಮೂಲಭೂತ ಸೌಕರ್ಯಗಳನ್ನು ಕೊಡಿ, ನಾವು ನಿಮಗೆ ತೆರಿಗೆಯನ್ನು ಕಟ್ತೀವಿ ಅಂತೇಳಿ. ಇದೇ ಒಂದು ಕಾರಣಕ್ಕೆ ಇವತ್ತು ಸಮನ್ವಯಗಳ ಕೊರತೆ ಕಾಣ್ತಾ ಇದೆ. ಬರೋಬ್ಬರಿ 2 ಕೋಟಿ ರೂಪಾಯಿ ಇಲ್ಲಿ ಅಂತಾರೆ ಅಧಿಕಾರಿಗಳು ಸಮನ್ವಯಗಳ ಕೊರತೆ ಎಂದೇ ಅದು ಬಾಕಿ ಇದೆ. ಇನ್ನಾದರೂ ಸಹಿತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲಿರುವಂತಹ ಏನು ಮಳಿಗೆಗಳೇನಿದೆ ಆ ಮಳಿಗೆಗಳೇನು ವ್ಯಾಪಾರಸ್ಥರೇನಿದ್ದಾರೆ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಆ ಬಾಕಿ ಉಳಿದ ತೆರಿಗೆಯನ್ನು ವಸೂಲಿ ಮಾಡಲು ಮನಸ್ಸು ಮಾಡಬೇಕಿದೆ.